ಇಲ್ಲಿ ನೀವೆಲ್ಲರೂ ಕೂಡ ಪ್ರತಿ ತಿಂಗಳು ಕೂಡ 2,000 ರೂಪಾಯಿನ ಪಡ್ಕೋತಿದ್ರಾ? ಇನ್ನು ಮುಂದೆ 2,000 ರೂಪಾಯಿ ಬರುತ್ತಾ ಬರಲ್ಲ ಅನ್ನೋ ಒಂದು ಡೌಟ್ ಇತ್ತಾ? ಮತ್ತು ಅದರ್ ಗ್ಯಾರಂಟಿ ಯೋಜನೆಗಳನ್ನು ಕೂಡ ಬಳಸ್ತಿದ್ರಾ? ಹಾಗಾದರೆ ಈ ಒಂದು ವಿಡಿಯೋ ನಿಮಗಾಗೇ. ಯಾಕೆಂದರೆ ರಾಜ್ಯ ಸರ್ಕಾರದಿಂದ ಖುದ್ದಾಗಿ CM ಸಿದ್ದರಾಮಯ್ಯ ಅವರು ನಿಮಗೆಲ್ಲರಿಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ನ ಕೂಡ ನೀಡಿದರೆ, ಇದನ್ನು ನಾನು ನಿಮಗೆ ವಿತ್ ಪ್ರೂಫ್ ಸಮೇತ ನಿಮ್ಮ ಕಣ್ಮುಂದೆ ಇಡ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ ಎಲ್ಲ ವಿಷಯನೂ ಕೂಡ ತಿಳ್ಕೊಬೇಕಂದ್ರೆ. ಅದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕೆಂದರೆ ಕೂಡ ಒಂದು ಲೈಕ್ ಒಂದು ಸಬ್ಸ್ಕ್ರೈಬಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸಾಗಿ ಅಪ್ಡೇಟ್ಸ್ಗಳನ್ನ ನೀಡ್ತಾ ಇರ್ಬೋದಾಗಿರುತ್ತೆ. ಇಲ್ಲಿ ಮೊದಲೇ ಹೇಳ್ತಾ ಇದ್ದೀನಿ, ವಿಡಿಯೋ ಕ್ಲಿಯರ್ ಕಟ್ಟಾಗಿ ಗೊತ್ತಾಗಬೇಕಂದ್ರೆ ವಿಡಿಯೋನ ಬಿಗಿನಿಂಗಿಂದ ಎಂಡ್ವರೆಗೂ ಕೂಡ ಕೊನೆವರೆಗೂ ಕೂಡ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ. ಇಲ್ಲಿ ನೀವೆಲ್ಲರೂ ಕೂಡ ಇದುವರೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಅಡಿ ಪ್ರತಿ ತಿಂಗಳು ಕೂಡ 2,000 ರೂಪಾಯಿನ ಪಡ್ಕೋತಿದ್ರಿ. ಅನ್ನಭಾಗ್ಯ ಯೋಜನೆ ಅಡಿ ಅಕ್ಕಿ ಬದಲು ಹಣನೂ ಕೂಡ ಪಡ್ಕೋತಿದ್ರಿ. ಮತ್ತು ಕೆಲವರು ಯುವ ನಿಧಿ ಹಣನೂ ಕೂಡ ಪಡ್ಕೋತಿದ್ರಿ. ಮತ್ತು ಕೆಲವರು ಶಕ್ತಿ ಯೋಜನೆಯನ್ನು ಕೂಡ ಬಳಸಿದರೆ ನೀವು ಪ್ರತಿನಿತ್ಯನೂ ಕೂಡ, ಕೆಲವರು ಒಂದು ತಿಂಗಳಿಗೆ ಒಂದ್ಸಲ ಬಳಸಿದ್ರೇನೋ. ಆದರೆ ರಾಜ್ಯ ಸರ್ಕಾರದಿಂದ ಇದ್ರ ಬಗ್ಗೆ ನಿಮ್ಗೆಲ್ಲರಿಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಇದನ್ನ ನೀವು ಕೇಳಾದ್ಮೇಲೆ ಮತ್ತು ನೋಡಾದ್ಮೇಲೆ ಡೆಫಿನೆಟ್ಲಿ ನೀವು ಖುಷಿ ಪಡ್ತೀರಾ. ಯಾಕಂದರೆ ಅದನ್ನು ನಿಮಗೆ ವಿತ್ ಪ್ರೂಫ್ ಸಮೇತ ತಿಳಿಸ್ಕೊಡ್ತಾ ಇದ್ದೀನಿ. ಇವಾಗ ನೀವೇನಾದರೂ ಒಂದು ಗ್ಯಾರಂಟಿ ಯೋಜನೆಗಳನ್ನ ಪಡ್ಕೋತಾ ಇದ್ದೀರಾ ಪ್ರತಿ ತಿಂಗಳು ಕೂಡ ಅಂದರೆ, ಈ ಒಂದು ವಿಡಿಯೋನ ಇವಾಗ ಯಾವುದೇ ಕಾರಣಕ್ಕೂ ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ, ಕೊನೆವರೆಗೂ ಕೂಡ ನೋಡಿ. ಹಾಗೆ ಯಾರು ವಿಡಿಯೋಗೊಂದು ಲೈಕ್ ಕೊಟ್ಟಿಲ್ಲ, ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಅಡಿ ನೀವೆಲ್ಲರೂ ಕೂಡ ಪ್ರತಿ ತಿಂಗಳು ಕೂಡ 20,000 ಆರಾಮಾಗಿ ರಿಸೀವ್ ಮಾಡ್ಕೊಂಡಿದ್ದೀರಾ. ಮತ್ತು ಗೃಹ ಜ್ಯೋತಿ ಅಡಿಯೂ ಕೂಡ ಸಾಕಷ್ಟು ಸಬ್ಸಿಡಿ ಕೂಡ ಸಿಕ್ಕಿದೆ. ಮತ್ತು ಉಚಿತ ಬಸ್ ಪ್ರಯಾಣದಿಂದ ಸಾಕಷ್ಟು ಸಲ ನೀವು ಒಂದು ಟ್ರಾವೆಲ್ ಮಾಡಿರ್ತೀರ ಈ ಒಂದು ವಿಡಿಯೋ ನೋಡ್ತಾ ಇರೋರೆಲ್ಲರೂ ಕೂಡ. ಮತ್ತು ನಿಮಗೆ ಅದರ್ ಗ್ಯಾರಂಟಿ ಯೋಜನೆಗಳು ಕೂಡ ನಿಮ್ಮ ಮನೇಲಿ ಕೆಲವು ಸದಸ್ಯರಿಗೂ ಕೂಡ ಬರ್ತಾ ಇರುತ್ತೆ. ಈ ಒಂದು ಗ್ಯಾರಂಟಿ ಯೋಜನೆಗಳ ಬಗ್ಗೆನೇ ನಿಮಗೆ ಸಾಕಷ್ಟು ಒಂದು ಕನ್ಫ್ಯೂಷನ್ನು ಮತ್ತು ತಲೆಯಲ್ಲಂತೂ ತುಂಬಾ ಡೌಟು. ಯಾಕೆಂದರೆ ಎಲ್ಲೆಲ್ಲಿ ನ್ಯೂಸ್ ನೋಡಿದ್ರೂ ಕೂಡ ಗ್ಯಾರಂಟಿ ಯೋಜನೆಗಳ ಬಗ್ಗೆನೇ ನ್ಯೂಸ್ ಬರ್ತಾಯಿದೆ. ಅಲ್ಲಿ ನಿಮಗೆ ಗ್ಯಾರಂಟಿ ಯೋಜನೆಗಳು ಸಿಗುತ್ತಾ ಸಿಗಲ್ವ ಅನ್ನೋದೇ ದೊಡ್ಡ ಟ್ವಿಸ್ಟ್ ಆಗಿ ಕೂತಿದೆ. ಯಾಕೆಂದರೆ ಎಲ್ಲ ಕಡೆ ನೀವು ನ್ಯೂಸ್ ನೋಡ್ಬೋದು, ಗ್ಯಾರಂಟಿ ಯೋಜನೆಗಳು ಕೂಡ ಬಂದಾಗುತ್ತಂತೆ ಸೇಮ್ ಅದೇ ನ್ಯೂಸ್ ಚಾನಲ್ಸಲ್ಲೂ ಕೂಡ ನೋಡಿ ಅದೇ ನ್ಯೂಸ್ ಬರ್ತಾ ಇರುತ್ತೆ. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಸೇಮ್ ಅದೇ ನ್ಯೂಸ್ ಬರ್ತಾ ಇರುತ್ತೆ. ಆದರೆ ನಿಮಗೆ ಕ್ಲಾರಿಟಿ ಅಂತೂ ಡೆಫಿನೆಟ್ಲಿ ಸಿಕ್ಕಿಲ್ಲ. ನೀವು ರೆಗ್ಯುಲರಾಗಿ ನಮ್ಮ ಚಾನಲ್ನ ಫಾಲೋ ಮಾಡ್ತಾಯಿದ್ರೆ ನಿಮಗೆ ಆಗಲೇ 2 ಯೋಜನೆಗಳ ಬಗ್ಗೆ ನಿಮಗೆ ಒಂದು ಕ್ಲಾರಿಟಿನ ಕೊಟ್ಟಿದ್ದೀನಿ. ಒಂದು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮತ್ತೊಂದು ಶಕ್ತಿ ಯೋಜನೆ ಬಗ್ಗೆ. ಇಲ್ಲಿ ಶಕ್ತಿ ಯೋಜನೆ ಬಗ್ಗೆ ಹೆಡ್ ಆಗಿರುವಂಥ ಸಾರಿಗೆ ಸಚಿವರಾಗಿರುವಂಥ ರಾಮಲಿಂಗ ರೆಡ್ಡಿ ಅವರು ಹೇಳಿದರೆ, ನಾವು ಶಕ್ತಿ ಯೋಜನೆನ ಸ್ಟಾಪ್ ಮಾಡಲ್ಲ, ಕಂಟಿನ್ಯೂ ಆಗುತ್ತೆ ಅಂತ. ಮತ್ತು ಗೃಹಲಕ್ಷ್ಮಿ ಯೋಜನೆಯ ಹೆಡ್ ಆಗಿರುವಂಥ ಒಂದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ಅಪ್ಡೇಟ್ನ ಕೊಟ್ಟಿದ್ದಾರೆ. ಆ ಒಂದು ಅಪ್ಡೇಟಲ್ಲಿ ಅವರೇನು ಹೇಳಿದರೆ, ಗೃಹಲಕ್ಷ್ಮಿ ಯೋಜನೆಯಲ್ಲಿ ಪ್ರತಿ ತಿಂಗಳು ಕೂಡ ಹಣ ಬರೋದು ಕಂಟಿನ್ಯೂ ಆಗುತ್ತೆ, ನಾವು ಸ್ಟಾಪ್ ಮಾಡಲ್ಲ ಅಂತ. ಯಾಕೆಂದರೆ ಅವ್ರಿಗೂ ಕೂಡ ಗೊತ್ತು, ಇವಾಗ ಅವ್ರು ಏನಾದ್ರು ಸ್ಟಾಪ್ ಮಾಡ್ತಂದ್ರೆ ನೆಕ್ಸ್ಟ್ ಎಲೆಕ್ಷನಲ್ಲಿ ನೀವು ಎಲ್ಲರನ್ನೂ ಕೂಡ ಸೋಲಿಸ್ತೀರಾ ಅಂತ. ಅದಕ್ಕೋಸ್ಕರ ಅವ್ರು ಯಾರನ್ನೂ ಕೂಡ ಸ್ಟಾಪ್ ಮಾಡಲ್ಲ ಅಂತ ಒಂದು ಗ್ಯಾರಂಟಿನ ಕೊಟ್ಟರು. ಆದರೆ ಮೇಯ್ನ್ ಹೆಡ್ CM ಸಿದ್ದರಾಮಯ್ಯ ಅವರು ಇದ್ರ ಬಗ್ಗೆ ಏನೂ ಕೂಡ ಮಾತಾಡಿರಲಿಲ್ಲ. ಅವರು ಕೂಡ ಇವಾಗ ಒಂದು ಅಪ್ಡೇಟ್ನ ಕೊಟ್ಟಿದ್ದಾರೆ. ಅದನ್ನ ಅಪ್ಡೇಟ್ ಎಲ್ಲಿ ಕೊಟ್ಟಿದ್ದಾರೆ ಅಂದರೆ, ಅಫಿಷಿಯಲ್ ಆಗಿ ಅವ್ರು ಟ್ವಿಟರ್ ಅಕೌಂಟಲ್ಲಿ ಕೊಟ್ಟಿದ್ದಾರೆ. ಬೇಕು ಅಂದರೆ ಪ್ರೂಫ್ ಕೂಡ ನಿಮ್ಮ ಕಣ್ಮುಂದೆ ಇಲ್ಲಿ ಹಾಕಿರ್ತೀನಿ, ಇಲ್ಲಿ ನೋಡ್ಬೋದಾಗಿರುತ್ತೆ. ಇಲ್ಲಿ ಗ್ಯಾರಂಟಿ ಯೋಜನೆಗಳನ್ನ ನಿಲ್ಲಿಸ್ತಾರಂತೆ. ಇದೆಲ್ಲ ಕೂಡ ಕಂಪ್ಲೀಟ್ಲಿ ಫೇಕ್ ನ್ಯೂಸ್ ಹಾಕಿರುತ್ತೆ, ಸುಳ್ಳು ಸುದ್ದಿ ಆಗಿರುತ್ತೆ. ನಾವು ಗ್ಯಾರಂಟಿ ಯೋಜನೆಗಳನ್ನ ನಿಲ್ಲಿಸಲ್ಲ, ಕಂಟಿನ್ಯೂ ಆಗುತ್ತೆ ಅಂತ ಅಫಿಷಿಯಲ್ ಆಗಿ ಟ್ವೀಟ್ ಮಾಡಿದ್ದಾರೆ. ಮತ್ತು ಈ ಒಂದು ವಿಡಿಯೋನ ಗ್ಯಾರಂಟಿ ಯೋಜನೆಗಳನ್ನ ಯಾರು ಪಡ್ಕೋತಾ ಇರ್ತಾರೆ ಅವ್ರಿಗೆ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಡೆಫಿನೆಟ್ಲಿ ಅವರೆಲ್ಲರೂ ಕೂಡ ಖುಷಿ ಪಡ್ತಾರೆ. ಈ ಒಂದು ವಿಡಿಯೋ ಇಷ್ಟ ಆದರೆ